ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ನಿನ್ನೆ ಬಯಾಲಜಿ ಕ್ಲಾಸ್ ಮಾಡುವಾಗ ಕರೆಂಟ್ ಹೋಗಿಬಿಡ್ತು. ಅದ್ರ ಸಲುವಾಗಿ ಎಲ್ಲಾನು ಕೂಡ ಒಮ್ಮಿಂದೊಮ್ಮೆಲೆ ಆಫ್ ಆಗಿತ್ತು. ಸೊ ಆ ಒಂದು ಕ್ಲಾಸ್ ಅನ್ನ ನಾವು ಏನ್ ಮಾಡೋಣ, ಇವತ್ತು ಕಂಟಿನ್ಯೂ ಮಾಡೋಣ. ಸೊ ನಾವು ಉಸಿರಾಟ ಕ್ರಿಯೆಯಲ್ಲಿ ನೋಡ್ತಾ ಇದ್ವಿ, ಶ್ವಾಸಕಾಂಗಗಳನ್ನ ನೋಡಾಕತ್ತಿದ್ವಿ. ಅದರಲ್ಲಿ ಏಕಕೋಶ ಜೀವಿಯಲ್ಲಿ ಹೊರಮೈದಿಂದ ಅಂದ್ರೆ ಚರ್ಮ ಅಥವಾ ಹೊರಗಿನ ಏನ್ ಪದರ ಇರ್ತೈತಿ, ಅಲ್ಲಿಂದ ಅವು ಏನ್ ಮಾಡ್ತಾವು, ಉಸಿರಾಟ ಮಾಡ್ತಾವು. ಅವುಗಳಿಗೆ ಉದಾಹರಣೆ ಅಮೀಬಾ ಅಂತ ಹೇಳಿ ನಿನ್ನೆ ಹೇಳಿದ್ದೆ. ಅದ್ರ ಜೊತೆಗೆ ಕೀಟಗಳ ಬಗ್ಗೆ ಹೇಳಕತ್ತಿದ್ದೆ ನಾನು. ಕೀಟಗಳು ಯಾವ್ದರಿಂದ ಮಾಡ್ತಾವು ಉಸಿರಾಟ? ಟ್ರೇಕಿಯಾದಿಂದ ಮಾಡ್ತಾವು. ಟ್ರೇಕಿಯಾ ಎಲ್ಲಿ ಇರ್ತೈತಿ? ಅವ್ರ ಗಂಟಲಿನ ಹತ್ರ ಒಂದು ಹೋಲ್ ಇರ್ತೈತಿ, ಅದನ್ನ ನಾವು ಟ್ರೇಕಿಯಾ ಅಂತ ಕರಿತೀವಿ. ಅಲ್ಲಿಂದ ಕೀಟಗಳು ಏನ್ ಮಾಡ್ತಾವು, ಉಸಿರಾಟವನ್ನ ಮಾಡ್ತಾವು. ಈಗ ನೀರಿನಲ್ಲಿರುವಂತಹ ಪ್ರಾಣಿಗಳನ್ನ ನೋಡೋಣ. ನೀರಿನಲ್ಲಿ ಇರುವ ನೀರಿನಲ್ಲಿರುವಂತಹ ಪ್ರಾಣಿಗಳು ಯಾವ್ದು? ಇದ್ರೊಳಗೆ ಮುಖ್ಯವಾಗಿ ಬರುವುದು ಯಾವ್ದು ಅಂತಂದ್ರ ಮೀನು. ಸೊ ಈ ಮೀನು ಯಾವ್ದ್ರಿಂದ ಮಾಡ್ತೈತಿ? ಗಿಲ್ಸ್ ಗಳಿಂದ ಮಾಡ್ತೈತಿ. ಗಿಲ್ಸ್ ಅಂತಂದ್ರೆ ಇವುಗಳಿಗೆ ಕನ್ನಡದಲ್ಲಿ ನಾವು ಕಿವಿರುಗಳು ಅಂತ ಹೇಳ್ತೇವೆ. ಸೊ ನಿಮಗೆ ಚಿತ್ರಾನು ಕೂಡ ತೆಗೆದಿದ್ದೆ ಅನ್ಸುತ್ತೆ, ಬಟ್ ಅದು ಸೇವ್ ಆಗ್ಲಿಲ್ಲ. ಸೊ ಈ ರೀತಿ ಏನು ಅಂತಂದ್ರ ಈ ಸೈಡ್ ಇಲ್ಲಿ ಗಿಲ್ಸ್ ಗಳಿರ್ತಾವೆ ಮೀನುಗಳಿಗೆ. ಸೊ ಈ ಗಿಲ್ಸ್ ಗಳ ಮೂಲಕ ಏನ್ ಮಾಡ್ತೈತಿ, ಮೀನು ಇರುವಂತದ್ದು ಉಸಿರಾಟವನ್ನ ಮಾಡ್ತೈತಿ ಗಿಲ್ಸ್ ಗಳ ಮೂಲಕ. ಸೊ ಇಲ್ಲಿ ಏನಿದೆ ಅಲ್ಲ ಗಿಲ್ಸ್, ಸೊ ಇವುಗಳು ಏನಿವು ಗಿಲ್ಸ್ ಗಳು ಅಂತ ಹೇಳ್ತೇವೆ ನಾವು. ಈ ಗಿಲ್ಸ್ ಗಳ ಮೂಲಕ ಏನ್ ಮಾಡ್ತೈತಿ, ಈ ಮೀನು ಇರುವಂತದ್ದು ಉಸಿರಾಟ ಮಾಡ್ತೈತಿ. ಇವುಗಳಿಗೆ ಕನ್ನಡದಲ್ಲಿ ನಾವು ಕಿವಿರುಗಳು ಅಂತ ಹೇಳಿ ಕರಿತಾ ಇದ್ದೇವೆ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋದು ಯಾವ್ದು ಅಂತಂದ್ರ ನೀರಿನಲ್ಲಿರುವ ಪ್ರಾಣಿ ಕೀಟ ಆಯ್ತು. ಆಮೇಲೆ ಈಗ ಸಸ್ತನಿಗಳು. ಸಸ್ತನಿಗಳು ಯಾವ್ದರಿಂದ ಉಸಿರಾಟ ಮಾಡ್ತವೆ? ಶ್ವಾಸಕೋಶದಿಂದ. ಶ್ವಾಸಕೋಶ. ಸಸ್ತನಿ ಅಂತಂದ್ರೆ ಏನ್ ಹೇಳ್ರಿ? ಸಸ್ತನಿ ಅಂತಂದ್ರ ಯಾವ ಪ್ರಾಣಿ ಮಗುವಿಗೆ ಹಾಲನ್ನ ಉಣಿಸುತ್ತೈತಿ, ಹಾಲನ್ನ ಕುಡಿಸ್ತೈತಿ, ಅಂತಹ ಪ್ರಾಣಿಗಳಿಗೆ ನಾವು ಸಸ್ತನಿ ಅಂತ ಕರಿತೀವಿ. ಆಮೇಲೆ ಸಸ್ತನಿಗಳ ಮೈ ಮೇಲೆ ಏನಿರ್ತಾವು ಅಂತಂದ್ರೆ ಕೂದಲುಗಳು ಕೂಡ ನೋಡ್ಲಿಕ್ಕೆ ಸಿಗ್ತವೆ. ಈಗ ಇದರಲ್ಲಿ ಮಾನವರು, ಓಕೆ, ಮೇಲ್ ಮತ್ತು ಫಿಮೇಲ್ ಇವ್ರು ಇಬ್ರು ಕೂಡ ಏನು ಅಂತಂದ್ರೆ ಸಸ್ತನಿ ಒಳಗನೆ ಬರ್ತಾರೆ. ಮೇಲ್ ಕೂಡ ಸಸ್ತನಿನ, ಆಮೇಲೆ ಫಿಮೇಲ್ ಕೂಡ ಸಸ್ತನಿನ. ಫಿಮೇಲ್ ಗಳ ಏನ ಬ್ರೆಸ್ಟ್ ಗಳು ಇರ್ತಾವು, ಫಿಮೇಲ್ ಗಳ ಬ್ರೆಸ್ಟ್ ಗಳ ಹಿಂದ್ಗಡೆ ಏನಿರ್ತೈತಿ ಅಂತಂದ್ರ ಹಾಲು ಗ್ರಂಥಿಗಳು ಇರ್ತಾವು. ಸೊ ಅವುಗಳ ಮೂಲಕ ಹಾಲು ಉತ್ಪತ್ತಿ ಫಿಮೇಲ್ಸ್ ಗಳಲ್ಲಿ ಆಗ್ತೈತಿ. ಬಟ್ ಗಂಡಸರಲ್ಲಿ ಅಂತಂದ್ರ ಪುರುಷರಲ್ಲಿ ಆ ಗ್ರಂಥಿಗಳು ಕಂಡು ಬರಂಗಿಲ್ಲ, ಹಾಲು ಗ್ರಂಥಿಗಳು ಕಂಡು ಬರಂಗಿಲ್ಲ. ಆದ್ರೂ ಕೂಡ ಪುರುಷ ಇರುವಂತದ್ದು ಸಸ್ತನಿ ಒಳಗನೆ ಬರ್ತಾನೆ. ಓಕೆ, ಸಸ್ತನಿ ಒಳಗೆ ಈ ಸಸ್ತನಿಗಳು ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತವೆ? ಶ್ವಾಸಕೋಶದಿಂದ ಮಾಡ್ತವೆ. ಈಗ ಲಾಸ್ಟ್ ಒಂದ್ ಯಾವ್ದು ಉಳಿತೈತಿ ಅಂತಂದ್ರ ಕಪ್ಪೆ. ಕಪ್ಪೆ ಯಾವ್ದ್ರಿಂದ ಉಸಿರಾಟ ಮಾಡ್ತೈತಿ ಅಂತಂದ್ರ, ಕಪ್ಪೆ ಇರುವಂತದ್ದು ಮೂರು ತರಹವಾಗಿ ಉಸಿರಾಟ ಮಾಡ್ತೈತಿ. ಅದು ಮೂರು ತರಹವಾಗಿ. ಇದು ಮರಿ ಇದ್ದಾಗ, ಸೊ ಈ ಮರಿ ಇದ್ದಾಗ ಇದನ್ನ ನಾವು ಟೆಡ್ಪೋಲ್ ಅಂತ ಹೇಳಿ ಕರಿತೇವಿ ಕಪ್ಪೆಗೆ. ಇದು ಕಿವಿರುಗಳ ಮೂಲಕ ಮಾಡ್ತೈತಿ. ಸೊ ನೀವು ಚಿಕ್ಕವರಿದ್ದಾಗ ಮೀನ್ ಅದು ಹಿಡ್ಯಾಕ ಹೋಗ್ತಾರಲ್ಲ, ಅಂತವ್ರಿಗೆ ಗೊತ್ತಿರ್ತೈತ ಅದ. ಸೊ ಮೀನ್ ಹಿಡ್ಯಾಕ ಹೋಗ್ತಾರು, ಮೀನಿನ ಗತೆನ ಏನ್ ಮಾಡ್ತಿರ್ತಾವ, ನೀರಿನೊಳಗ ಹಳ್ಳದೊಳಗ ತೇಲ್ತಿರ್ತಾವ, ಹಳ್ಳ ಅಥವಾ ಬಾವಿ ಒಳಗ ತೇಲ್ತಿರ್ತಾವ. ಮೀನಿನ ತರಾನ ಕಾಣ್ತಾವ ಸಣ್ಣ ಇದ್ದಾಗ. ಅವುಗಳನ್ನ ತಂದು ನೀವು ನಿಮ್ಮ ಮನೆಯೊಳಗಿರುವಂತ ಬ್ಯಾರಲ್ದೊಳಗ ಹಾಕಿರಂತಂದ್ರ ಆಮೇಲೆ ಒಂದ್ 15-20 ದಿವಸ ಆದ್ಮೇಲೆ ಅವು ಕಪ್ಪಿಯಾಗಿ ಕುಂತು ಬಿಡ್ತಾವ. ಕಪ್ಪಿಯಾಗಿ ಏನಾಗ್ತಾವ, ಕುಂತು ಬಿಡ್ತಾವ. ಸೊ ಆಕ್ಚುಲಿ ಅದು ಏನಿರ್ತೈತಿ, ಅದ ಕಪ್ಪೆನೇ ಇರ್ತೈತಿ. ಬಟ್ ಆ ಚಿಕ್ಕ ಮರಿ ಇರುವಾಗ ಅದು ಯಾವ್ದರಿಂದ ಉಸಿರಾಟ ಮಾಡ್ತೈತಿ? ಕಿವಿರುಗಳ ಮೂಲಕ ಏನ್ ಮಾಡ್ತೈತಿ ಕಪ್ಪೆ ಉಸಿರಾಟ ಮಾಡ್ತೈತಿ. ಆಮೇಲೆ ದೊಡ್ಡದಾದ್ಮೇಲೆ ಕಪ್ಪೆ ಏನಾಗ್ತೈತಿ, ದೊಡ್ಡದಾಗ್ತೈತಿ. ಕಪ್ಪೆ ದೊಡ್ಡದಾದ್ಮೇಲೆ ಯಾವ್ದ್ರಿಂದ ಉಸಿರಾಟ ಮಾಡ್ತೈತಿ? ಶ್ವಾಸಕೋಶದಿಂದ. ಯಾವ್ದ್ರಿಂದ ಉಸಿರಾಟ ಮಾಡ್ತೈತಿ? ಶ್ವಾಸಕೋಶದಿಂದ ಉಸಿರಾಟ ಮಾಡ್ತೈತಿ. ಈಗ ಇನ್ನೊಂದ್ ಯಾವ್ದು ಅಂತಂದ್ರ ನಿಷ್ಕ್ರಿಯ ಅವಸ್ಥೆ ಒಳಗ. ನಿಷ್ಕ್ರಿಯ ಅವಸ್ಥೆ ಅಂತಂದ್ರೆ ಏನು ಅಂತಂದ್ರ, ಕೆಲವೊಂದಿಷ್ಟು ಟೈಮ್ದಲ್ಲಿ ಕಪ್ಪೆ ಇರುವಂತದ್ದು ಏನಾಗ್ತೈತಿ ಅಂತಂದ್ರ ರಾಡ್ಯಾಗ ಹೋಗಿ ಸಿಕ್ಕಾಕೋತೈತಿ. ರಾಡ್ಯಾಗ ಹೋಗಿ ಕುಂತು ಬಿಡ್ತೈತಿ. ಹಿಂಗ ಪೂರ್ತಿ ಗಟ್ಟಿ ರಾಡಿ ಇರ್ತೈತಿ ಅಥವಾ ಕಲ್ಲು ಇರ್ತೈತಿ, ಆ ಕಲ್ಲಿನೊಳಗೆ ಹೋಗಿ ಕುಂಡ್ರೋದು, ರಾಡಿ ಒಳಗೆ ಹೋಗಿ ಕುಂಡ್ರೋದು. ಆ ಟೈಮ್ದಲ್ಲಿ ಕಪ್ಪೆ ಇರುವಂತದ್ದು ಚರ್ಮದ ಮೂಲಕ ಏನ್ ಮಾಡ್ತೈತಿ? ಉಸಿರಾಟ ಮಾಡ್ತೈತಿ. ಯಾವ್ದ್ರ ಮೂಲಕ ಉಸಿರಾಟ ಮಾಡ್ತೈತಿ? ಚರ್ಮದ ಮೂಲಕ. ನೋಡ್ರಿ, ಕಿವಿರು, ಶ್ವಾಸಕೋಶ, ಚರ್ಮ, ಈ ಮೂರುಗಳ ಮೂಲಕ ಏನ್ ಮಾಡ್ತೈತಿ? ಕಪ್ಪೆ ಇರುವಂತದ್ದು ಉಸಿರಾಟ ಮಾಡ್ತೈತಿ. ಓಕೆ, ಈಗ ನಿಮಗ್ ಒಂದ್ ವಿಷಯ ಗೊತ್ತಿರ್ಬೇಕು, ಏನು ಅಂತಂದ್ರ ಕಪ್ಪೆಗಳು ಒದರ್ತಿರ್ತಾವ. ಹೌದಾ? ಕಪ್ಪೆಗಳು ಒದರ್ತಿರ್ತಾವಲ್ಲ. ಯಾವ ಕಪ್ಪೆಗಳು ಒದರ್ತಿರ್ತಾವ? ಗಂಡು ಒದರ್ತೈತೋ ಹೆಣ್ಣು ಒದರ್ತೈತಿ? ಹೇಳ್ರಿ ನೋಡೋಣ. ನಿಮಗ್ ಗೊತ್ತಿದ್ಯಾ ಯಾವ ಕಪ್ಪೆ ಒದರ್ತೈತಿ? ಯಾವಾಗಲೂ ಒದರೋದು ಹೆಣ್ಣು ಕಪ್ಪೆನೆ ಒದರ್ತೈತಿ. ಯಾವ್ದು ಒದರ್ತೈತಿ?
ಹೆಣ್ಣು ಕಪ್ಪೆನ ಏನ್ ಮಾಡ್ತೈತಿ ಹೇಳ್ರಿ, ಒದರ್ತಿರ್ತೈತಿ. ಅದು ನೋಡ್ರಿ ಈಗ ನಮ್ಮ ಅಜ್ಜಗಳು ಅಜ್ಜಿಗಳು ಇದ್ರಂತಂದ್ರ ಅವ್ರು ಹೇಳ್ತಾರೆ, ಕಪ್ಪೆ ಒದರಾಕತ್ತಿತ್ತು ಅಂತಂದ್ರೆ ಏನ್ ಆಗ್ತೈತಿ, ಮಳೆ ಆಗ್ತೈತಿ ಅಂತ ಹೇಳ್ತಾರೆ. ಆಕ್ಚುಲಿ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಏನು ಅಂತಂದ್ರ, ಹೆಣ್ಣು ಕಪ್ಪೆ ಏನು ಒದರ್ತಿರ್ತೈತ್ಲಾ, ಟ್ರಾಕ್ 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 ಅಂತ ಹೇಳಿ. ಸೊ ಅದು ಯಾಕೆ ಒದರ್ತಿರ್ತೈತಿ ಅಂತಂದ್ರ, ಗಂಡು ಕಪ್ಪೆಯನ್ನ ಆಕರ್ಷಣೆ ಮಾಡ್ಲಿಕ್ಕೆ ಒದರ್ತಿರ್ತೈತಿ. ಅದ್ ಗಂಡು ಕಪ್ಪೆಯನ್ನ ಕರಿತಿರ್ತೈತಿ, ಬಾ 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 ಅಂತೇಳಿ. ಸೊ ಗಂಡು ಕಪ್ಪೆಯನ್ನ ಆಕರ್ಷಣೆ ಮಾಡ್ಲಿಕ್ಕೆ ಹೆಣ್ಣು ಕಪ್ಪೆಗಳು ಏನ್ ಮಾಡ್ತಾವು, ಅವ ಒದರ್ತಿರ್ತಾವ. ಹೌದಾ, ನೋಡ್ರಿ ಗಂಡು ಕಪ್ಪೆಯನ್ನ ಆಕರ್ಷಣೆ ಮಾಡ್ಲಿಕ್ಕೆ ಒದರ್ತಾವು. ಆದ್ರ ಗಂಡು ಕಪ್ಪೆ ಏನ್ ಬಹಳ ಸಾದಾ ಅಂತ ಹೇಳಿ ತಿಳ್ಕೊಬ್ಯಾಡ್ರಿ ನೀವು. ಎಲ್ಲಾ ಹೆಣ್ಣು ಕಪ್ಪೆಗಳು ಒದರ್ತಿರ್ತಾವು, ಗಂಡು ಕಪ್ಪೆ ಬರ್ತೈತಿ. ಗಂಡು ಕಪ್ಪೆ ಹಿಂಗ ನೋಡ್ತೈತಿ, ಎಲ್ಲಾ ಹೆಣ್ಣು ಕಪ್ಪೆಗಳನ್ನ ನೋಡ್ತೈತಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತೈತಿ. ಅದ್ ಯಾವ್ದು ಇದ್ರಲ್ಲಿ ನನಗ್ ಸೂಟೇಬಲ್ ಐತಿ ಅಂತೈತಿ, ಅದ್ರ ಜೋಡಿ ಆಗ್ಬಿಡ್ತೈತಿ. ಉಳ್ದುದ್ ಯಾವ ಉಳಿತಾವಲ್ಲ ಅವ್ ಜೋಡಿ ಆಗದೇ ಇರ್ತಕ್ಕಂತ ಅವು ಸಂಜಿತಕ ಹಂಗ ಕೊಡ್ರಕ್ ಅಂತ ಹೇಳಿ ಒದರ್ಕೋತನ ಇರ್ತಾವ. ಹಿಂಗ ಗಂಡ ಕಪ್ಪೆ ಇರ್ತೈತಿ. ಸೊ ಇದ್ರ ಹೇಳೋದ ಅರ್ಥ ಏನು ಅಂತಂದ್ರ, ಗಂಡ ಕಪ್ಪೆಯನ್ನ ಯಾಕೆ ಆಕರ್ಷಣೆ ಮಾಡ್ತಾವ ಅಂತಂದ್ರ, ಆ ಟೈಮ್ದಲ್ಲಿ ಮಳೆ ಆಗುವಂತ ಚಾನ್ಸಸ್ ಇರ್ತೈತಿ. ಮಳೆ ಆದ್ಮೇಲೆ ಏನಾಗ್ತೈತಿ, ನೀರ್ ಹರಿತೈತಿ, ನೀರ್ ಬರ್ತೈತಿ. ಆಕ್ಚುಲಿ ಕಪ್ಪೆಯ ಸಂತಾನೋತ್ಪತ್ತಿ ತಯಾರಾಗೋದು ಎಲ್ಲಿ ಅಂತಂದ್ರ ನೀರಿನೊಳಗ ಆಗ್ತೈತಿ. ಹೆಣ್ಣು ಕಪ್ಪೆ ಏನ್ ಮಾಡ್ತೈತಿ ಅಂತಂದ್ರ, ತನ್ನ ಅಂಡಾಣುವನ್ನ ನೀರಿನೊಳಗ್ ಬಿಡ್ತೈತಿ. ಅಂಡಾಣುವನ್ನ ಏನ್ ಮಾಡ್ತೈತಿ, ಅದು ನೀರಿನೊಳಗ್ ಬಿಡ್ತೈತಿ. ಆಮೇಲೆ ಗಂಡು ಕಪ್ಪೆ ಬಂದ್ ಏನ್ ಮಾಡ್ತೈತಿ, ಅದು ಕೂಡ ತನ್ನ ಸ್ಪರ್ಮವನ್ನ ಎದ್ರೊಳಗ್ ಬಿಡ್ತೈತಿ, ನೀರಿನೊಳಗನ ಬಿಡ್ತೈತಿ. ನೀರಿನೊಳಗ ಅಂಡಾಣು ಮತ್ತು ಸ್ಪರ್ಮ್ ಎರಡು ಕೂಡ್ಕೊಂಡು ಚಿಕ್ಕ ಕಪ್ಪೆ ಮರಿ ತಯಾರಾಗ್ತೈತಿ, ನೀರಿನೊಳಗ್ ತಯಾರಾಗ್ತೈತಿ. ಹೊಟ್ಯಾಗ ತಯಾರಾಗಂಗಿಲ್ಲ, ನೀರಿನೊಳಗ್ ತಯಾರಾಗ್ತೈತಿ. ಸೊ ಅದ್ರ ಸಲುವಾಗಿ ತಮ್ಮ ಫ್ಯಾಮಿಲಿ ಹೆಚ್ಚು ಮಾಡೋದ್ರ ಸಲುವಾಗಿ ಹೆಣ್ಣು ಕಪ್ಪೆ ಒದರ್ತಿರ್ತೈತಿ. ಬರ್ ಬಾ ಅಂತೇಳಿ. ಓಕೆ, ಗೊತ್ತಾಯ್ತಾ ಇದು? ಇವೆಲ್ಲಾ ನೆನಪಿಟ್ಕೋಬೇಕು, ಶ್ವಾಸಕಾಂಗಗಳು ಯಾವ್ಯಾವ್ದ್ರದ್ದು ಎಷ್ಟೆಷ್ಟು ಏನೇನಿದಾವಂತೆ. ಈಗ ನಾವೇನ್ ನೋಡೋಣ ಅಂತಂದ್ರ, ಉಸಿರಾಟದ ಮಾರ್ಗವನ್ನ ನೋಡೋಣ. ಉಸಿರಾಟದ ಮಾರ್ಗವನ್ನ ನೋಡೋಣ ನಾವು. ಉಸಿರಾಟದ ಮಾರ್ಗವನ್ನ ನೋಡೋದಕ್ಕಿಂತ ಮುಂಚೆ ಚಿತ್ರಾನು ಕೂಡ ನಿಮ್ಗ ಗೊತ್ತಿರ್ಬೇಕು. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ಬರುವಂತದ್ದು ಏನು ಅಂತಂದ್ರ, ನಾಸಿಕ ರಂಧ್ರ. ಎಲ್ಲವುಗಳ ಬಗ್ಗೆ ಹೇಳ್ತೇನೆ ನಾನು ನಿಮಗ. ನೆಕ್ಸ್ಟ್ ನಾಸಿಕ ಕಪಾಟ. ಇದು ಯಾವ್ದಿದು, ಬಾಯಿಯ ಕುಹುರ. ಇದು ಗಂಟಲು ಕುಳಿ ಅಂತ ಹೇಳಿ ಕರಿತೇವಿ. ಏನು, ಗಂಟಲು ಕುಳಿ. ಆಮೇಲೆ ಇದ್ರ ಕೆಳಗ್ ಒಂದ್ ಪೈಪ್ ಬರ್ತೈತಿ, ಅದಕ್ಕೆ ಏನಂತ ಕರಿತೇವಿ, ಶ್ವಾಸ ನಾಳ ಅಂತ ಹೇಳಿ ಕರಿತೀವಿ. ಇದಕ್ಕ ಇಂಗ್ಲಿಷ್ ಒಳಗ ಟ್ರೇಕಿಯಾ ಅಂತ ಹೇಳಿ ಕೂಡ ಕರಿತೀವಿ, ಟ್ರೇಕಿಯಾ. ಓಕೆ, ಇದಾದ್ಮೇಲೆ ಪೈಪ್ ಆದ್ಮೇಲೆ ಏನಾಗ್ತೈತಿ ಅಂತಂದ್ರ, ಈ ರೀತಿ ಹಿಂಗ ಒಡಿತೈತಿ. ಇಲ್ಲಿ ಒಡೆದ ಮೇಲೆ ಏನಾಗ್ತೈತಿ, ಈ ರೀತಿ ನಮ್ಮ ಶ್ವಾಸಕೋಶಗಳು ನಮಗೆ ಇಲ್ಲಿ ಕಂಡು ಬರ್ತಾವ, ಶ್ವಾಸಕೋಶಗಳು. ಈಗ ಇಲ್ಲಿ ಯಾವ್ಯಾವ ಹೆಸರುಗಳು ಇದಾವ್ ನೋಡ್ರಿ, ಇದ್ರೊಳಗ ಇಷ್ಟು ಹೆಸರುಗಳು ಗೊತ್ತಾದ್ವಾ? ಈಗ ಇಲ್ಲಿ ಏನ್ ಪೈಪ್ ಇರ್ತೈತ್ಲಾ, ಇದಕ್ಕೆ ಏನಂತ ಕರಿತೀವಿ ನಾವು, ಬ್ರಾಂಕೈ ಅಂತೇವಿ. ಏನಂತೇವಿ, ಬ್ರಾಂಕೈ ಅಂತ ಕರಿತೀವಿ. ಆಮೇಲೆ ಇದಕ್ಕ ಕೆಲವೊಂದಿಷ್ಟು ಸಣ್ಣ ಏನಿರ್ತಾವ, ಹಿಂಗ ಪೈಪ್ಗಳು ಇರ್ತಾವ. ಹಿಂಗ ಸಣ್ಣ ಪೈಪ್ಗಳು ಇರ್ತಾವ. ಈ ಸಣ್ಣ ಪೈಪ್ಗಳಿಗೆ ಏನಂತ ಕರಿತೀವಿ ನಾವು, ಬ್ರಾಂಕಿಯೋಲೆಸ್. ಎಲ್ಲ ಹೆಸರುಗಳು ಗೊತ್ತಿರ್ಬೇಕ್ರ. ಆಮೇಲೆ ಇವೇನ್ ಪೈಪ್ಗಳು ಇರ್ತಾವಲ್ಲ, ಸಣ್ಣ ಪೈಪ್ಗಳ ಮೇಲೆ ಒಂದೊಂದು ಗಾಳಿಯ ಚೀಲಗಳಿರ್ತಾವ. ಏನಿರ್ತಾವ ಇವುಗಳ ಮೇಲೆ, ಗಾಳಿಯ ಚೀಲಗಳು ಇರ್ತಿರ್ತಾವ. ಈ ಗಾಳಿಯ ಚೀಲಗಳಿಗೆ ಏನಂತ ಕರಿತೀವಿ ನಾವು, ಎಲ್ವಿಯೋಲಿ ಅಂತ ಕರಿತೀವಿ. ಏನಂತ ಕರಿತೀವಿ, ಗಾಳಿಯ ಚೀಲಗಳಿಗೆ ಎಲ್ವಿಯೋಲಿ. ಎಲ್ಲಾ ಪಾರ್ಟ್ಸ್ ಗಳು ಗೊತ್ತಿರ್ಬೇಕು. ಬ್ರಾಂಕೈ, ಬ್ರಾಂಕಿಯೋಲೆಸ್, ಆಮೇಲೆ ಎಲ್ವಿಯೋಲಿ. ಓಕೆನಾ? ಸೊ ಈಗ ಇದಾದ್ಮೇಲೆ ಇಲ್ಲೊಂದ್ ಏನಿರ್ತೈತಿ ಅಂತಂದ್ರೆ, ಹಿಂಗ ರಚನೆ ಕಾಣ್ತೇವೆ ನಾವು. ಮಾಂಸದ ಒಂದು ಗಟ್ಟಿಯಾಗಿರುವಂತಹ ಮಾಂಸದ ತುಂಡ ಇರ್ತೈತಿ. ಇದನ್ನ ನಾವು ಏನಂತ ಕರಿತೇವಿ, ವಫೆ ಅಂತ ಹೇಳಿ ಕರಿತೀವಿ. ಡೈಫ್ರಾಮ್ ಅಂತ ಹೇಳಿ ಇಂಗ್ಲಿಷ್ ದಲ್ಲಿ ಕರಿತೇವೆ. ಡೈಫ್ರಾಮ್, ಕನ್ನಡದಲ್ಲಿ ವಫೆ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೀವಿ ಇದನ್ನ, ಕನ್ನಡದಲ್ಲಿ ವಫೆ ಅಂತ ಹೇಳಿ ಕರಿತೇವಿ. ಓಕೆ, ಇಷ್ಟೆಲ್ಲ ಗೊತ್ತಾತ್ರಿ?
ಇನ್ನೊಂದ್ ಯಾವ್ದು, ಇದ ಹೊರಗಿನ ಏನ್ ಕವಚ ಇರ್ತೈತ್ಲಾ ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಯಾವ್ಯಾವ ಅದು ನೋಡ್ರಿ ಎಲ್ಲ ಅದ್ವ. ನಾಸಿಕ ರಂಧ್ರ, ನಾಸಿಕ ಕಪಾಟ, ಆಮೇಲೆ ಬಾಯಿಯ ಕುಹುರ, ಗಂಟಲ ಕುಳಿ, ಶ್ವಾಸನಾಳ, ಆಮೇಲೆ ಬ್ರಾಂಕಿ, ಬ್ರಾಂಕಿಯೋಲೆಸ್, ಎಲ್ವಿಯೋಲಿ, ಆಮೇಲೆ ಇದು ವಫೆ. ಓಕೆ, ವಫೆ ಆತು. ನೆಕ್ಸ್ಟ್ ಯಾವ್ದು ಬರ್ತೈತಿ, ಇದೊಂದು ಉಳಿತಲ್ಲ, ಇದಕ್ಕೆ ಏನಂತ ಹೇಳ್ಕತಿ, ಫ್ಲೋರಾ ಮೆಂಬ್ರೇನ್. ಏನಂತ ಹೇಳ್ಕರಿತೀವಿ ಇದನ್ನ, ಫ್ಲೋರಾ ಮೆಂಬ್ರೇನ್. ಇದೊಂದು ನೆನಪಿಟ್ಕೋಬೇಕು. ಫ್ಲೋರಾ ಮೆಂಬ್ರೇನ್ ಏನ್ ಹೇಳ್ರಿ, ಇದೇನ್ ಶ್ವಾಸಕೋಶಗಳಿದಾವು ಅವುಗಳ ಹೊರಗಿನ ಪದರ್ಗೆ ಏನಂತ ಹೇಳ್ಕರಿತೀವಿ ನಾವು, ಫ್ಲೋರಾ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಇಷ್ಟು ಎಲ್ಲವುಗಳು ಗೊತ್ತಿರ್ಬೇಕು ನೋಡ್ರಿ. ವಫೆ ಎಲ್ಲಿ ಕಂಡು ಬರ್ತೈತಿ ಅಂತ ಹೇಳಿ ಕೇಳಿದ್ರೆ ಶ್ವಾಸಕೋಶಗಳ ಕೆಳಗೆ ಇರ್ತೈತಿ ವಫೆ. ಆಮೇಲೆ ಫ್ಲೋರಾ ಮೆಂಬ್ರೇನ್ ಎಲ್ಲಿ ಕಂಡು ಬರ್ತೈತಿ, ಶ್ವಾಸಕೋಶಗಳಲ್ಲಿ ಕಂಡು ಬರ್ತೈತಿ. ಎಲ್ವಿಯೋಲಿ ಎಲ್ಲಿ ಕಂಡು ಬರ್ತಾವು, ಶ್ವಾಸಕೋಶ ಒಳಗ. ಬ್ರಾಂಕೈ ಎಲ್ಲಿ ಕಂಡು ಬರ್ತೈತಿ, ಬ್ರಾಂಕಿಯೋಲೆಸ್. ಇವೆಲ್ಲ ಗೊತ್ತಿರ್ಬೇಕು. ಓಕೆ, ಈಗ ಒಂದೊಂದಾಗಿ ಏನ್ ಮಾಡೋಣ, ನಾವು ನೋಡ್ತಾ ಹೋಗೋಣ ಇವುಗಳ ಕಾರ್ಯ ಏನು ಅಂತೆ. ಸೊ ಆಕ್ಚುಲಿ ಇಲ್ಲಿ ಏನ್ ಪ್ರೊಸೆಸ್ ಎಲ್ಲ ನಡೀತೈತ್ಲಾ, ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಹೇಳ್ರಿ ನಾವ, ಈ ಎಲ್ಲಾ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವ, ಬಾಹ್ಯ ಉಸಿರಾಟ. ಇದೆಲ್ಲ ಏನ್ ಹೇಳ್ತದ, ಇಲ್ಲೆಲ್ಲ ಆಗೋದು ಬಾಹ್ಯ ಉಸಿರಾಟ. ಬಾಹ್ಯ ಉಸಿರಾಟ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಸಿಕ ರಂಧ್ರ ಬಗ್ಗೆ ನೋಡೋಣ. ನಾಸಿಕ ರಂಧ್ರ ಗೊತ್ತೈತಿ ನಿಮ್ಗ. ಇಲ್ಲಿ ಏನ್ ಮೂಗಿನೊಳಗೆ ಏನ್ 2 ರಂಧ್ರಗಳಿದಾವಲ್ಲ ಅವುಗಳಿಗೆ ನಾಸಿಕ ರಂಧ್ರ ಅಂತೇವಿ. ಈ ನಾಸಿಕ ರಂಧ್ರದಲ್ಲಿ ಕೂದಲುಗಳು ಇರ್ತಾವ. ನಾಸಿಕ ರಂಧ್ರದ ಒಳಗಡೆ ಹೋದ್ವಿ ಅಂದ್ರೆ ಮೂಗಿನ್ಯಾಗ ಸಣ್ಣ ಕೂದಲುಗಳು ಇರ್ತಾವ. ಅವು ಎದಕ್ ಇರ್ತಾವ ಅಂತಂದ್ರ, ನಾವು ಯಾವಾಗ ಗಾಳಿಯನ್ನ ಒಳಗಡೆ ತಗೋತೀವಿ, ಗಾಳಿಯಲ್ಲಿರುವಂತಹ ಚಿಕ್ಕ ಕಣಗಳು ನಮ್ಮ ಶ್ವಾಸಕೋಶದಲ್ಲಿ ಹೋಗಬಾರದು ಅನ್ನೋ ದೃಷ್ಟಿಯಿಂದ ಮೂಗಿನೊಳಗ ಕೂದಲುಗಳು ಇರ್ತವೆ. ಓಕೆ, ಇದಾದ್ಮೇಲೆ ಇದಕ್ಕಿಂತ ಮ್ಯಾಗ ನೀವು ಹೋದ್ರಿ ಅಂತಂದ್ರ ಇಲ್ಲಿ ಏನಿರ್ತೈತಿ, ನಾಸಿಕ ಕಪಾಟು ಇರ್ತೈತಿ. ಏನಿರ್ತೈತಿ ಅದ್ರ ಮ್ಯಾಲ ಹೋದ್ರಿ ಅಂತಂದ್ರ ನಾಸಿಕ ಕಪಾಟ. ಇಲ್ಲಿ ಏನೈತ್ಲ, ಈ ಭಾಗ ಏನೈತ್ಲ, ಈ ಭಾಗವನ್ನ ನಾವು ನಾಸಿಕ ಕಪಾಟ ಅಂತ ಕರಿತೀವಿ. ಈ ಭಾಗದಲ್ಲಿ ಒಂದು ಜಿಗಿಟಾಗಿರುವಂತಹ ಪದಾರ್ಥ ಇರ್ತೈತಿ. ಅದನ್ನ ನಾವು ಮ್ಯೂಕಸ್ ಅಂತ ಕರಿತೇವೆ. ಏನಂತ ಕರಿತೇವಿ, ಮ್ಯೂಕಸ್ ಅಂತ ಕರಿತೇವಿ. ಜಿಗಿಟಾಗಿರುವಂತಹ ಪದಾರ್ಥ ಇರ್ತೈತಿ. ಒಂದು ವೇಳೆ ನಾವು ತಗೊಳ್ಳುವಂತ ಗಾಳಿಯಲ್ಲಿ ಸಣ್ಣ ಕಣಗಳಿದ್ವು ಅಂತಂದ್ರ ಅವು ಕೂದಲಿನ ಮೂಲಕ ತಡೆಗಟ್ಟಲಿಲ್ಲ ಅಂತಂದ್ರ ಮ್ಯಾಗ ಹಂಗ ಹೋಗಾಕತ್ತು ಅಂತಂದ್ರ ಇಲ್ಲಿ ಜಿಗಿಟ್ ಪದಾರ್ಥ ಇರ್ತೈತ್ಲಾ, ಜಿಗಿಟ್ ಪದಾರ್ಥ ಏನ್ ಮಾಡ್ತೈತಿ ಹೇಳ್ರಿ, ಆ ಎಲ್ಲಾ ಕಣಗಳನ್ನ ಅಲ್ಲಿ ಅಂಟಿಸ್ಕೊಂಡ್ಬಿಡ್ತೈತಿ. ಏನ್ ಮಾಡ್ತೈತಿ ಅದು, ಎಲ್ಲಾ ಕಣಗಳನ್ನ ಏನ್ ಮಾಡ್ತೈತಿ, ಅಂಟಿಸ್ಕೊಂಡ್ಬಿಡ್ತೈತಿ. ಆ ಎಲ್ಲಾ ಕಣಗಳು ಆಮೇಲೆ ಗಟ್ಟಿಯಾಗಿ ಏನಾಗ್ತೈತ್ರಿ, ಎಲ್ಲಾ ಗಟ್ಟಿ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ ನೀವು, ಹಿಂಗ ಮೂಗ್ನ್ಯಾಗ ಹಿಂಗ ಹಾಕಿ ಅಕ್ಕಡಿ ಯಾರು ನೋಡಾಕತ್ತಾರ ನೋಡ್ತಾರ, ಹಿಂಗೆಲ್ಲ ಎಲ್ಲರೂ ಒರ್ಸ್ ಬಿಡ್ತೇರಿ. ಆ ಗಟ್ಟಿ ಆಗಿರುವಂತದ್ದು ಏನ್ ಮಾಡ್ತಾರ, ಹಿಂಗ ತೆಗಿತೀರಿ ಮೂಗ್ನ್ಯಾಗ ಬೆರಳು ಹಾಕಿ. ಓಕೆನಾ, ನಾಸಿಕ ಕಪಾಟ. ಇದಾದ್ಮೇಲೆ ನೆಕ್ಸ್ಟ್ ಬಾಯಿಯ ಕುಹುರ. ನೆಕ್ಸ್ಟ್ ಯಾವ್ದು, ಬಾಯಿಯ ಕುಹುರ ಅಂತಂದ್ರ ಯಾವ್ದು ಅಂತಂದ್ರ, ನಾವು ಬಾಯಿಯನ್ನ ಹಿಂಗ ತೆಗದ್ವಿ ಅಂತಂದ್ರ ಅಂತ ಹೇಳಿ ಬಾಯಿಯನ್ನ ತೆಗದ್ವಿ ಅಂತಂದ್ರ ಇಲ್ಲಿ ಅತಿ ಕೊನೆಯದಲ್ಲಿ ಏನ್ ಕಾಣ್ತೈತ್ಲಾ ಜಾಗ, ಖಾಲಿ ಜಾಗ, ಅದನ್ನ ನಾವ್ ಏನಂತ ಕರಿತೀವಿ, ಬಾಯಿಯ ಕುಹುರ ಅಂತ ಕರಿತೀವಿ. ಏನಂತ ಕರಿತೀವಿ, ಇಲ್ಲಿ ಬಾಯಿಯ ಕುಹುರ ಅಂತ ಕರಿತೀವಿ. ಇದ್ರದೊಂದು ಸ್ಪೆಷಾಲಿಟಿ ಏನು ಅಂತಂದ್ರ, ಇಲ್ಲಿ ಏನಿರ್ತೈತಿ, ಇಲ್ಲಿ ಆಹಾರ ಮತ್ತು ಗಾಳಿ ಒಟ್ಟಿಗೆ ಇರುತ್ತೆ. ಗಾಳಿ ಮತ್ತು ಆಹಾರ ಒಟ್ಟಿಗೆ ಇರುವಂತಹ ಸ್ಥಳ ಯಾವುದು, ಬಾಯಿಯ ಕುಹುರ. ಗಾಳಿ ಮತ್ತು ಆಹಾರ ಒಟ್ಟಿಗೆ ಇರುವಂತಹ ಸ್ಥಳ ಯಾವುದು, ಬಾಯಿಯ ಕುಹುರದಲ್ಲಿ ಗಾಳಿ ಮತ್ತು ಆಹಾರ ಎರಡೂ ಇರ್ತಾವ. ಆ ಟೈಮ್ದೊಳಗ ಮುಂದ್ ಹೋಗಿ ಡಿವೈಡ್ ಆಗ್ತಾವು. ಇದ ಜಾಗದೊಳಗ ಒಂದ್ ಏನಿರ್ತೈತಿ ಅಂತಂದ್ರ, ಬಾಯಿಯ ಕುಹುರದೊಳಗನ ಒಂದ ಕಿರುನಾಲಿಗೆ ಇರ್ತೈತಿ. ಏನಿರ್ತೈತಿ, ಯೂಲ ಅಂತ ಕರಿತೀವಿ. ಇಂಗ್ಲಿಷ್ ಒಳಗೆ ಏನಂತ ಅದನ್ನ, ಕಿರುನಾಲಿಗೆ ಯೂಲ. ಸೊ ಹಿಂಗ್ ಬಾಯಿ ತೆಗದ್ರಿ ಅಂತಂದ್ರ ಹಿಂಗ ಇರ್ತೈತಿ ನೋಡ್ರಿ, ಹಿಂಗ್ ಬಾಯಿ ಲಾಸ್ಟ್ ಇಲ್ಲಿ ಕಿರುನಾಲಿಗೆ. ಸೊ ಆ ಕಿರುನಾಲಿಗೆ ಏನ್ ಮಾಡ್ತೈತಿ ಅಂತಂದ್ರ, ಕಿರುನಾಲಿಗೆ ಲಾಲಾರಸವನ್ನ ಏನ್ ಮಾಡ್ತೈತಿ, ಉತ್ಪತ್ತಿ ಮಾಡ್ತೈತಿ. ಅದ ಕಿರುನಾಲಿಗೆ ಏನ್ ಮಾಡ್ತೈತಿ, ಲಾಲಾರಸ ಉತ್ಪತ್ತಿ ಮಾಡ್ತೈತಿ. ನಮ್ಮ ಬಾಯಿಯನ್ನ ಒಣಗದಂತ ನೋಡ್ಕೊತೈತಿ. ನಮ್ಮ ಬಾಯಿಯನ್ನ ಏನ್ ಮಾಡ್ತೈತಿ, ಒಣಗದಂತೆ ನೋಡ್ತೈತಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರ ಅದ್ರ ಕೆಲಸ, ನಾವ ತಿನ್ನುವಂತ ಆಹಾರ
ಮೂಗಿನಲ್ಲಿ ಕುಡಿಯುವಂತ ನೀರು ಮೂಗಿನೊಳಗ ಹಿಂಗ್ ಮ್ಯಾಗ ಏರಬಾರ್ದು, ಮೂಗಿನ್ಯಾಗ ಹಿಂಗ್ ಹೊಳಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಏನಿರ್ತೈತಿ ಅದು ಇವುಲ ಕೆಲಸ ಮಾಡ್ತೈತಿ, ಕಿರುನಾಲಿಗೆ ಕೆಲಸ ಮಾಡ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಯಾವುದು, ಗಂಟಲ ಕುಳಿ. ನೆಕ್ಸ್ಟ್ ಯಾವುದು, ಗಂಟಲ ಕುಳಿ. ಈ ಗಂಟಲ ಕುಳಿ ಏನೈತ್ಲಾ, ಇದಕ್ಕೆ ನಾವು ಏನಂತ ಹೇಳಿ ಕರಿತೇವಿ, ಲೈರಿಂಗ್ಸ್ ಅಂತ ಹೇಳಿ ಕೂಡ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಲೈರಿಂಗ್ಸ್, ಇದಕ್ಕೆ ಲೈರಿಂಗ್ಸ್ ಅಂತೇವಿ, ಇದಕ್ಕೆ ಫೈರಿಂಗ್ಸ್ ಅಂತ ಕರಿತೇವೆ. ಇದು ಫೈರಿಂಗ್ಸ್, ಇದು ಲೈರಿಂಗ್ಸ್. ಈ ಗಂಟಲ ಕುಳಿ ಏನೈತಲ್ಲ, ಈ ಗಂಟಲ ಕುಳಿ ಹತ್ರನ ಏನಿರ್ತೈತಿ ಅಂತಂದ್ರ ಎಪಿಗ್ಲೋಟಿಸ್ ಇರ್ತೈತಿ. ಎಪಿಗ್ಲೋಟಿಸ್ ಇರ್ತೈತಿ. ಆಮೇಲೆ ಇದರ ಜಾಗದೊಳಗ ಧ್ವನಿ ಪೆಟ್ಟಿಗೆ ಕೂಡ ಇರ್ತೈತಿ. ಯಾವುದು, ಧ್ವನಿ ಪೆಟ್ಟಿಗೆ. ಧ್ವನಿ ಉತ್ಪತ್ತಿ ಆಗತೈತಲ್ಲ ಆ ಪೆಟ್ಟಿಗೆಯಲ್ಲಿ ಐತಿ, ಗಂಟಲ ಕುಳಿ ಹತ್ರ ಇರ್ತೈತಿ. ಆಮೇಲೆ ಇದ ಭಾಗದೊಳಗ ಏನಿರ್ತೈತಿ, ಎಪಿಗ್ಲೋಟಿಸ್ ಇರ್ತೈತಿ. ಎಪಿಗ್ಲೋಟಿಸ್ ಅದ ಕೆಲಸ ಏನ್ ನೋಡ್ಕೊಡ್ರಿ. ಎಪಿಗ್ಲೋಟಿಸ್ ಅದ ಕೆಲಸ. ಸೊ ನೋಡ್ರಿ, ಈಗ ಇಲ್ಲಿಂದ ಏನಿರ್ತೈತಿ ಅಂತಂದ್ರ ಎರಡು ನಾಳಗಳು ಏನಾಗಿರ್ತಾವು, ಹಿಂಗ ಹೋಗಿರ್ತಾವ, ಹೌದಾ. ಈ ಸೈಡ್ ಏನೈತ್ಲಾ, ಈ ಸೈಡ್ ಇರುವಂತದ್ದು ಇದು ಎದಕ್ ಹೋಗಿರ್ತೈತಿ, ಅದ ನಮ್ಮ ಜಠರಕ್ ಹೋಗಿರ್ತೈತಿ. ಈ ಸೈಡ್ ಎದಕ್ ಹೋಗಿರ್ತೈತಿ, ಇದು ನಮ್ಮ ಶ್ವಾಸಕೋಶಕ್ಕೆ ಹೋಗಿರ್ತೈತಿ. ಹಿಂಗ ಎರಡು ಏನಿರ್ತಾವು ಅಂತಂದ್ರ ಇಲ್ಲಿ ಲೈನಿಂಗ್ಸ್ ಗಳು ಇರ್ತಾವು. ಇದ್ರ ಮ್ಯಾಲಿನ ಏನಿರ್ತೈತಿ ಅಂತಂದ್ರ ಇದ್ರ ಮ್ಯಾಲಿನ ಏನಿರ್ತೈತಿ, ಒಂದು ಪ್ಲೇಟ್ ತರ ಹಿಂಗಿರ್ತೈತಿ. ಇದಕ್ಕ ಏನಂತ ಕರಿತೀವಿ ನಾವು, ಎಪಿಗ್ಲೋಟಿಸ್. ಇದಕ್ಕ ಏನಂತ ಕರಿತೇವಿ, ಎಪಿಗ್ಲೋಟಿಸ್. ಈ ಎಪಿಗ್ಲೋಟಿಸ್ ಕೆಲಸ ಬಹಳ ಮಹತ್ವದ್ದಾಗಿರ್ತೈತಿ. ನೋಡ್ರಿ, ಯಾವಾಗ ನಾವು ಆಹಾರವನ್ನ ಒಳಗಡೆ ಹಾಕ್ತೇವಿ, ಊಟ ಮಾಡ್ತೇವಿ, ಆ ಟೈಮ್ದಲ್ಲಿ ಏನ್ ಮಾಡ್ತೈತಿ ಅಂತಂದ್ರೆ ಈ ಎಪಿಗ್ಲೋಟಿಸ್ ಇಲ್ಲಿ ಗಾಳಿ ಹೋಗುವಂತಹ ನಾಳ ಏನೈತಲ್ಲ ಆ ನಾಳವನ್ನ ಹಿಂಗ ಮುಚ್ಚತೈತಿ, ಆಹಾರ ಆಚೆ ಕಡೆ ಹೋಗಾಕ ಬಿಡ್ತೈತಿ. ಆಮೇಲೆ ಯಾವಾಗ ನಾವು ಊಟ ಮಾಡಂಗಿಲ್ಲ ಅವಾಗ ಏನ್ ಮಾಡಿರ್ತೈತಿ, ಈ ಪ್ಲೇಟ್ ಆಚೆ ಕಡೆ ಹೋಗ್ಬಿಡ್ತೈತಿ, ಜಠರದ ಮೇಲೆ ಹೋಗ್ಬಿಡ್ತೈತಿ. ಈ ಸೈಡ್ ಏನ್ ಮಾಡ್ತೈತಿ, ಗಾಳಿ ಒಳಗಿಂಗ ಶ್ವಾಸಕೋಶಕ್ಕ ಹೋಗ್ಲಿಕ್ಕೆ ಸಹಾಯಕಾರಿ ಆಗ್ತೈತಿ. ಆಹಾರ ಬಂದಾಗ ಈಚೆ ಕಡೆ ಮುಚ್ಚೋದು, ಆಮೇಲೆ ಗಾಳಿ ಬಂದಾಗ ಆಚೆ ಕಡೆ ಮುಚ್ಚೋದು. ಸೊ ಹಿಂಗ ಪ್ಲೇಟ್ ಅನ್ನ ಈಚೆ ಕಡೆ ಮುಚ್ಚೋದು, ಈಚೆ ಕಡೆ ಮುಚ್ಚೋ ಕೆಲಸ ಯಾವ್ದು ಮಾಡ್ತೈತಿ, ಎಪಿಗ್ಲೋಟಿಸ್ ಮಾಡ್ತೈತಿ. ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರಂದ್ರ ನಮ್ಮ ಮೆದುಳಿನಲ್ಲಿರುವಂತಹ ಮೆಡುಲ್ಲಾ ಅಬ್ಲಾಂಗಾಟ. ಯಾರು ಕಂಟ್ರೋಲ್ ಮಾಡ್ತಾರೆ ಇದನ್ನ, ನಮ್ಮ ಮೆದುಳಿನಲ್ಲಿರುವಂತಹ ಮೆಡುಲ್ಲಾ ಅಬ್ಲಾಂಗಾಟ ಏನ್ ಮಾಡ್ತೈತಿ, ಕಂಟ್ರೋಲ್ ಮಾಡ್ತೈತಿ. ನೋಡ್ರಿ, ಚಿಕ್ಕ ಮಕ್ಕಳಲ್ಲಿ ಇದು ಮೆಡುಲ್ಲಾ ಅಬ್ಲಾಂಗಾಟ ಇನ್ನು ಸರಿಯಾಗಿ ಡೆವಲಪ್ ಆಗಿರಂಗಿಲ್ಲ. ಅದ್ರ ಸಲುವಾಗಿ ಏನಾಗ್ತೈತಿ, ಎಪಿಗ್ಲೋಟಿಸ್ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ನೋಡ್ರಿ, ಯಾವಾಗ ನೀವು ಎಪಿಗ್ಲೋಟಿಸ್ ಯಾವಾಗ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಅವಾಗ ಏನಾಗ್ತೈತಿ ಹೇಳಿ, ನಮ್ಗ ಟಸ್ಕಿ ಹತ್ತೋದು, ಬಿಕ್ಕಳಿಕೆ ಹತ್ತೋದು, ಟಸ್ಕಿ ಹತ್ತೋದು. ಸೊ ಅವಾಗ ಏನಾಗ್ತೈತಿ ಅಂತಂದ್ರ, ಇಲ್ಲಿ ನೀವು ಆಹಾರವನ್ನ ತಿನ್ನುವತ್ನ್ಯಾಗ ಯಾರ್ದಾರ ಯೋಚನೆ ಮಾಡಾಕತ್ರ ಅಂದ್ರ ಯಾವಾಗ ಬರ್ತಾರು, ಯಾವಾಗ ಭೇಟಿ ಆಗೋದು, ಮೆಸೇಜ್ ಬಂತ, ಏನಾಯ್ತು ಇವತ್ತು ಕಾಲೇಜಿಗೆ ಹೋಗಿ ಎಲ್ಲಿ ಕುಂಡ್ರೋದು, ಎಲ್ಲಿ ನೋಡೋದು, ಹೆಂಗ್ ಮಾಡೋದು, ಅದೆಲ್ಲ ವಿಚಾರ ಮಾಡ್ಕೊಂತ ಊಟ ಮಾಡಾಕತ್ರ ಅಂತಂದ್ರ ಮೆಡುಲ್ಲಾ ಅಬ್ಲಾಂಗಾಟ ಡಿಸ್ಟರ್ಬ್ ಆಗ್ಬಿಡ್ತೈತಿ. ಡಿಸ್ಟರ್ಬ್ ಆಗಿ ಏನ್ ಮಾಡ್ತೈತಿ, ಎಪಿಗ್ಲೋಟಿಸ್ಗೆ ಯಾವುದೇ ಮಾಹಿತಿಯನ್ನ ನೀಡಂಗಿಲ್ಲ. ಇದು ಯಾವ್ದು ಮಾಹಿತಿ ಎಪಿಗ್ಲೋಟಿಸ್ಗೆ ನೀಡ್ಲಿಲ್ಲ ಅಂತಂದ್ರ ಅದೇನ್ ಮಾಡ್ತೈತಿ, ಇದೇನಪ್ಪ ಯಾರು ಏನು ಮಾಹಿತಿನ ಕಳ್ಸವಲ್ರ, ನಾ ಗಪ್ಪ ನಿಂತು ಬಿಡ್ತೇನೆ ಅಂತ. ಎಪಿಗ್ಲೋಟಿಸ್ ಏನಂತೈತಿ, ಗಪ್ಪ ನಿಂತು ಬಿಡ್ತೈತಿ ಅಂತ. ಅವಾಗ ಇದು ಗಪ್ಪ ನಿಂತು ಬಿಡ್ತೈತಿ, ಸ್ಟ್ರೇಟ್ ನಿಂತು ಬಿಡ್ತೈತಿ, ಎರಡು ಬಾಗ್ಲ ಓಪನ್ ಮಾಡಿಬಿಡ್ತೈತಿ. ಜಠರದಾಗ ಹೋಗ್ರಿ, ಶ್ವಾಸಕೋಶದಾಗ ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದವ್ರು ಹೋಗ್ರಿ ಅಂತ. ಆ ಟೈಮ್ದಾಗ ನೀವು ಊಟ ಮಾಡಿರಿ, ಅನ್ನ ರೊಟ್ಟಿ ಊಟ ಮಾಡಿರಿ ಅಂತಂದ್ರ ಅವಾಗ ಏನಾಗ್ಬಿಡ್ತೈತಿ, ಜಠರದೊಳಗ ಹೋಗೋ ಬದಲಾಗಿ 1, 2, 3, 4 ಕಣಗಳು ಏನಾಗ್ಬಿಡ್ತಾವ, ಹಣ್ಣಿನ ಅಗಳುಗಳು ಎಲ್ಲಿ ಹೋಗ್ತಾವ, ಶ್ವಾಸಕೋಶದಲ್ಲಿ ಹೋಗ್ತಾವ. ಶ್ವಾಸಕೋಶದಲ್ಲಿ ಹೋತು ಅಂತಂದ್ರೆ ಶ್ವಾಸಕೋಶ ಮ್ಯಾಲೆ ನೋಡ್ತೈತಿ, ಇದೇನಪ್ಪಾ ಗಾಳಿ ಬರ್ಬೇಕಾಗಿತ್ತು, ಇದೇನ ಅನ್ನ ಬರಾಕೈತ್ಲಾ, ಬ್ಯಾಡ ಅಂತ ಹೇಳಿ ಏನ್ ಮಾಡ್ತೈತಿ, ಹಿಂಗ ಜೋರ್ಲಿ ಶ್ವಾಸಕೋಶ ಹಿಂಗ ದೂಷ್ ಬಿಡ್ತೈತಿ, ಧಬಕ್ ಅಂತ. ಅವಾಗ ನಮಗ್ ಏನಾಗ್ತೈತಿ, ಬಿಕ್ಕಳಿಗೆ ಹತ್ತೈತಿ, ಟಸ್ಕಿ ಹತ್ತೈತಿ, ದವಾಸಿ ಮೂಗ್ನ್ಯಾಗಿಂದ ಬಾಯಾಗಿಂದ ಎಲ್ಲಾ ಕಡೆಯಿಂದ ಹಿಂಗ್ ಸೋರಿ ಬಿಡ್ತೈತಿ ಎಲ್ಲ. ಗೊತ್ತಾತು.
ಈ ರೀತಿ ಕೆಲಸ ಮಾಡ್ತೈತಿ. ಯಾವುದು ಎಪಿಗ್ಲೋಟಿಸ್ ಮಾಡ್ತಿರ್ತೈತಿ. ಇದನ್ನ ಕಂಟ್ರೋಲ್ ಮಾಡೋರು ಯಾರು? ಮೆದುಳಿನಲ್ಲಿರುವಂತ ಮೆಡುಲ್ಲಾ ಅಬ್ಲಾಂಗಟ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಯಾರ್ದು ವಿಚಾರ ಮಾಡಿ ಯೋಚನೆ ಮಾಡ್ಕೊತ ಊಟ ಮಾಡಬಾರ್ದ. ಆದ್ರೆ ನಿಮಗ್ ಬಿಕ್ಕಳಿಕೆ ಹತ್ತಿತ್ತಂದ್ರೆ ನಿಮ್ಮ ಅವ್ವ ಅಂತಾಳು, ಯಾರೋ ನೆನ್ಸಾಕತ್ತಾರ ನನ್ನ ಮಗನಿಗೆ, ಯಾರೋ ನೆನ್ಸಾಕತ್ತಾರು ನನ್ನ ಮಗಳಿಗೆ ಅಂತ ಹೇಳಿ ಅಂತಾಳ. ಬಟ್ ಇಲ್ಲೇ ಕುಂತಿರ್ತಾನ ನೆನ್ಸಾವ ನೆನ್ಯಾವಳ, ಇಲ್ಲೇ ಕುಂತ ನೆನ್ಸ್ತಿರ್ತಾರ. ಗೊತ್ತಾಯ್ತು? ಮಮ್ಮಿಗ್ ಗೊತ್ತಿಲ್ಲ ಸೈನ್ಸ್. ಓಕೆನಾ? ಗೊತ್ತಾದಿದ್ದು ಮೆಡುಲ್ಲಾ ಅಬ್ಲಾಂಗಾಟ, ಇದು ಎಪಿಗ್ಲೋಟಿಸ್ ಎಲ್ಲಿರ್ತೈತಿ ಅಂತ ಹೇಳಿದೆ. ಇಷ್ಟು ಕೆಲಸ ಎಪಿಗ್ಲೋಟಿಸ್ ಇರ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರ, ಗಾಳಿ ಇರುವಂತದ್ದು ಶ್ವಾಸನಾಳದ ಮೂಲಕ ಒಳಗಡೆ ಬರ್ತೈತಿ. ಒಳಗಡೆ ಬಂದು ಏನಾಗ್ತೈತಿ, ಇಲ್ಲಿರುವಂತಹ ಬ್ರಾಂಕೈದಿಂದ ಬ್ರಾಂಕಿಯೋಲೆಸ್ಗೆ ಹೋಗ್ತೈತಿ, ಚಿಕ್ಕ ಚಿಕ್ಕ ಪೈಪ್. ಆಮೇಲೆ ಎಲ್ಲಿಗೆ ಹೋಗಿ ಸ್ಟೋರ್ ಆಗ್ತೈತಿ? ಎಲ್ವಿಯೋಲಿಗಳಲ್ಲಿ. ಎಲ್ವಿಯೋಲಿಯು ಗಾಳಿನ ಚೀಲಗಳಾಗಿರ್ತಾವು. ಅಲ್ಲಿ ಹೋಗಿ ಏನಾಗ್ತೈತಿ? ಸ್ಟೋರ್ ಆಗ್ತೈತಿ. ಎಲ್ವಿಯೋಲಿ ಒಳಗೆ ಸ್ಟೋರ್ ಆದ್ಮೇಲೆ ಎಲ್ವಿಯೋಲಿ ಒಳಗೆ ಸ್ಟೋರ್ ಆಗ್ತೈತಿ. ಎಲ್ವಿಯೋಲಿ ಒಳಗೆ ಸ್ಟೋರ್ ಆದ್ಮೇಲೆ ಏನಾಗ್ತೈತಿ ಅಂತಂದ್ರ, ಎಲ್ಲಾ ಗಾಳಿ ಏನ್ ಬಂದಿರ್ತೈತಿ, ಆ ಗಾಳಿ ಒಳಗಿರುವಂತಹ ಆಕ್ಸಿಜನ್ ಅನ್ನ ತಗೊಂಡ್ ಹೋಗಾಕ ಯಾರು ಬರ್ತಾರು ಅಂತಂದ್ರ ರಕ್ತ ಬರ್ತೈತಿ. ಅವಾಗ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಏನ್ ಮಾಡ್ತೈತಿ ಅಂತಂದ್ರ, ಇಲ್ಲೇನ್ ನಾವು ಆಕ್ಸಿಜನ್ ತಗೊಂಡಿರ್ತೀವಿ, ಆಕ್ಸಿಜನ್ ಅನ್ನ ತಗೊಂಡ್ ಹೋಗಾಕ ರಕ್ತ ಬರ್ತೈತಿ. ರಕ್ತ ಬಂದು ಏನ್ ಮಾಡ್ತೈತಿ, ರಕ್ತ ಇರುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತೈತಿ, ಆಕ್ಸಿಜನ್ ಅನ್ನ ತಗೊಂಡು ಹೋಗತೈತಿ ಹೃದಯಕ್ಕ. ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಯಾರಿಗ್ ಕೊಡ್ತೈತಿ? ಈ ಗಾಳಿಯ ಚೀಲಗಳಿಗೆ ಕೊಡ್ತೈತಿ. ಅದ್ರೊಳಗಿರುವಂತ ಆಕ್ಸಿಜನ್ ಅನ್ನ ತಗೊಂಡು ರಕ್ತ ಮತ್ ಹೊಳಿ ಹೋಗ್ಬಿಡ್ತೈತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ, ನಮ್ಮ ಶ್ವಾಸಕೋಶಗಳಲ್ಲಿ ನಮ್ಮ ಶ್ವಾಸಕೋಶಗಳಲ್ಲಿ ಏನಾಗ್ತೈತಿ, ರಕ್ತ ಏನಾಗ್ತೈತಿ, ಶುದ್ಧೀಕರಣ ಆಗ್ತೈತಿ. ಏನಾಗ್ತೈತಿ? ರಕ್ತ ಶುದ್ಧೀಕರಣ ಎಲ್ಲಿ ಆಗ್ತೈತಿ? ಶ್ವಾಸಕೋಶದೊಳಗೆ ಆಗ್ತೈತಿ. ರಕ್ತ ಶುದ್ಧೀಕರಣ ಅಂತಂದ್ರ ಏನು ಅಂತಂದ್ರ, ರಕ್ತ ಶುದ್ಧ ಇತ್ತು ಅಂತಂದ್ರ ಅದ್ರಲ್ಲಿ ಏನಿರ್ತೈತಿ? ಆಕ್ಸಿಜನ್ ಇರ್ತೈತಿ. ರಕ್ತ ಅಶುದ್ಧ ಇತ್ತು ಅಂತಂದ್ರ ಅದ್ರಲ್ಲಿ ಏನಿರ್ತೈತಿ? ಅಶುದ್ಧ ಇತ್ತಂದ್ರ ಅದ್ರೊಳಗೆ ಏನಿರ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ನೋಡ್ರಿ, ಅಶುದ್ಧ ರಕ್ತ ಅಂತಂದ್ರೆ ಯಾವ್ದು? ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತ ಇಲ್ಲಿಗೆ ಬರ್ತೈತಿ. ಆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೈತಿ, ಆಕ್ಸಿಜನ್ ತಗೊಂಡು ರಕ್ತ ಶುದ್ಧ ಆಗಿ ಮತ್ ಹೊಳಿಂಗ್ ಹೋಗ್ತೈತಿ. ಇಲ್ಲೆಲ್ಲ ಏನಾಗ್ತೈತಿ? ಶುದ್ಧೀಕರಣ ನಡಿತೈತಿ. ನಮ್ಮ ರಕ್ತದ ಶುದ್ಧೀಕರಣ ನಡಿತೈತಿ. ಇಷ್ಟು ಆದ್ಮೇಲೆ ಇಲ್ಲಿ ಏನ ರಕ್ತ ಆಕ್ಸಿಜನ್ ತಗೊಂಡಿರ್ತೈತಿ, ಈ ಆಕ್ಸಿಜನ್ ಅನ್ನ ತಗೊಂಡ್ ಹೋಗಿ ಪ್ರತಿಯೊಂದು ಸೆಲ್ದಲ್ಲಿರುವ ಪ್ರತಿಯೊಂದು ಕೋಶ ಏನಿದಾವಲ್ಲ, ಪ್ರತಿಯೊಂದು ಕೋಶಕ್ಕೆ ಹೋಗಿ ತಲುಪಿಸ್ತೈತಿ ಆಕ್ಸಿಜನ್ ಅನ್ನ. ಅಲ್ಲಿ ಏನಾಗ್ತೈತಿ? ಆಕ್ಸಿಜನ್ ಕೋಶದಲ್ಲಿ ಹೋದಾಗ ಅಲ್ಲಿ ಆಂತರಿಕ ಉಸಿರಾಟ ಕ್ರಿಯೆ ನಡಿತೈತಿ. ಅಲ್ಲಿ ಏನ್ ನಡಿತೈತಿ? ಆಂತರಿಕ ಉಸಿರಾಟ ಕ್ರಿಯೆ ನಡಿತೈತಿ. ಹೇಳಿದ್ನಿಲ್ಲ ನಿಮಗೆ, ಆಂತರಿಕ ಉಸಿರಾಟ ಕ್ರಿಯೆ ಎಲ್ಲಿ ನಡಿತೈತಿ? ಆಂತರಿಕ ಉಸಿರಾಟ ಕ್ರಿಯೆ ಮೈಟೋಕಾಂಡ್ರಿಯಾ ಅಥವಾ ಕೋಶಗಳು ಅಂತ ಹೇಳಿದ್ನಿಲ್ಲ. ಸೊ ಇಲ್ಲಿಂದ ಎಲ್ಲಾ ಆಕ್ಸಿಜನ್ ತಗೊಂಡು ಹೋಗ್ತೈತಿ ರಕ್ತ. ಯಾರಿಗೆ ಕೊಡ್ತೈತಿ? ಅದು ಮೈಟೋಕಾಂಡ್ರಿಯಾಗೆ ಅಥವಾ ಕೋಶಗಳಿಗೆ ಕೊಡ್ತೈತಿ. ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತೈತಿ ಅಂತಂದ್ರ ಆಂತರಿಕ ಉಸಿರಾಟ ಕ್ರಿಯೆ ನಡಿತೈತಿ. ಇಲ್ಲಿಗೆ ಬಾಹ್ಯ ಉಸಿರಾಟ ಕ್ರಿಯೆ ಏನಾಗ್ತೈತಿ? ಮುಗೀತು. ಇಲ್ಲಿಗೆ ಏನಾಯ್ತು? ಬಾಹ್ಯ ಉಸಿರಾಟ ಕ್ರಿಯೆ ಏನಾಗ್ತೈತಿ? ಇಲ್ಲಿಗೆ ಮುಗಿತೈತಿ. ಸೊ ಈಗ ಇಲ್ಲಿ ಇನ್ನೊಂದೆರಡು ಪಾಯಿಂಟ್ಸ್ ಗಳಿದಾವು. ಇದ್ರ ಬಗ್ಗೆನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಏನಿದಾವು ಅಂತಂದ್ರ, ಈಗ ಇಲ್ಲಿ ಏನು ಶ್ವಾಸಕೋಶ ಐತಿ, ಶ್ವಾಸಕೋಶದ ಕೆಪಾಸಿಟಿಗೆ ನಾವು ಏನಂತ ಕರಿತೀವಿ? ಟೋಟಲ್ ಲಂಗ್ಸ್ ಕೆಪಾಸಿಟಿ ಅಂತೀವಿ. ನಮ್ಮ ಏನ್ ಶ್ವಾಸಕೋಶದಾವು ಎರಡು, ಇವುಗಳಿಗೆ ನಾವು ಟೋಟಲ್ ಲಂಗ್ಸ್ ಕೆಪಾಸಿಟಿ ಎಷ್ಟು ಇರ್ತೈತಿ ಅಂತಂದ್ರ 6000 ml ಇರ್ತೈತಿ. 6000 ಮಿಲಿಲೀಟರ್ ಅಂತಂದ್ರ ಟೋಟಲ್ ಆಗಿ ನಾವ್ ಹೇಳೋದಾದ್ರೆ 6 ಲೀಟರ್. ಎಷ್ಟು ಇರ್ತೈತಿ? 6 ಲೀಟರ್ ಇರ್ತೈತಿ. ಈಗ ಇದ್ರೊಳಗ ಟೈಡಲ್ ವ್ಯಾಲ್ಯೂಮ್ ಅಂತ ಒಂದ್ ಇರ್ತೈತಿ. ಯಾವ್ದು ಹೇಳ್ರಿ? ಟೈಡಲ್ ವ್ಯಾಲ್ಯೂಮ್. ಟೈಡಲ್ ವ್ಯಾಲ್ಯೂಮ್ ಎಷ್ಟು ಇರ್ತೈತಿ ಅಂತಂದ್ರ 8% ಇರ್ತೈತಿ. ಟೈಡಲ್ ವ್ಯಾಲ್ಯೂಮ್ ಅಂತಂದ್ರೆ ಏನು ಅಂತಂದ್ರ, ಒಂದು ಬಾರಿಗೆ ತೆಗೆದುಕೊಳ್ಳುವ ಉಸಿರು ಅಥವಾ ಗಾಳಿ. ಒಂದು ಬಾರಿಗೆ ತೆಗೆದುಕೊಳ್ಳುವ ಉಸಿರಕ್ಕೆ ನಾವ್ ಏನಂತ ಕರಿತೇವೆ? ಟೈಡಲ್ ವ್ಯಾಲ್ಯೂಮ್ ಅಂತೇವಿ. ಒಂದು ಬಾರಿಗೆ ಎಷ್ಟು ತಗೋಬೇಕು ನಾವು? 8% ತಗೋಬೇಕು.
ಮಿಲಿಟರಿ ಪೊಲೀಸ್ದಾಗ ನಿಮ್ ಚೆಸ್ಟ್, ಹುಡುಗರ್ದ ಚೆಸ್ಟ್ ಅನ್ನ ಅಳಿತಾರ. ಚೆಸ್ಟ್, ಹೌದಾ? ಚೆಸ್ಟ್ ಯಾಕೆ ಅಳಿತಾರ ಅಂತಂದ್ರ ಅವ್ರದ ಟೈಡಲ್ ವ್ಯಾಲ್ಯೂಮ್ ಕರೆಕ್ಟ್ ಐತಿಲ್ಲೋ ನೋಡ್ತಾರ. ಅಂದ್ರ ಒಳಗಿರುವಂತಹ ಶ್ವಾಸಕೋಶಗಳು ಕರೆಕ್ಟ್ ಆಗಿದಾವೋ ಇಲ್ಲೋ, ಹೌದಾ? ಟೋಟಲ್ ಲಂಗ್ಸ್ ಕೆಪಾಸಿಟಿ ಐತಿಲ್ಲೋ ಇಷ್ಟ, ಆಮೇಲೆ ಟೈಡಲ್ ವ್ಯಾಲ್ಯೂಮ್ 8% ಐತೋ ಇಲ್ಲೋ ಅದನ್ನ ನೋಡ್ತಾರ. ಯಾರ್ದು 80ರಿಂದ 85 ಇರ್ತೈತಿ ಚೆಸ್ಟ್ ನಾರ್ಮಲ್ ಆಗಿ, ಅವರಲ್ಲಿ ಟೋಟಲ್ ಲಂಗ್ಸ್ ಕೆಪಾಸಿಟಿ 6000 ml ಇರ್ತೈತಿ. ಯಾರಲ್ಲಿ ಚೆಸ್ಟ್ ಅಷ್ಟಿರಂಗಿಲ್ಲ, ಒಂದ್ ಸ್ವಲ್ಪ ಕಡಿಮೆ ಇರ್ತೈತಿ ಟೋಟಲ್ ಲಂಗ್ಸ್ ಕೆಪಾಸಿಟಿ. ಸೊ ಇದನ್ನ ಟೈಡಲ್ ವ್ಯಾಲ್ಯೂಮ್ ಹೆಂಗ್ ತೆಗಿತಾರೋ 8%, ಟೋಟಲ್ ಲಂಗ್ಸ್ ಕೆಪಾಸಿಟಿಯ 8% ತೆಗೀರಿ. ಹೌದಾ? 8% ಎಷ್ಟ್ ಆಗ್ತೈತ್ರಿ ಇದ? ಟೋಟಲ್ ಲಂಗ್ಸ್ ಕೆಪಾಸಿಟಿ ಎಷ್ಟೈತಿ? 6000 ಇದೆ. ಇದನ್ನ 8% ನಾವು ತೆಗದಿವಿ ಅಂತಂದ್ರ ಎಷ್ಟು ಬಂತು? 8 48 ml ಅಂತಾರ. ಸರಾಸರಿ ಒಂದು ಅಂದಾಜಿನ ಪ್ರಕಾರ ಒಂದು ಹಾಫ್ ಲೀಟರ್ 480 ml ಏನಪ್ಪಾ ಅಂತಂದ್ರ ಟೈಡಲ್ ವ್ಯಾಲ್ಯೂಮ್ ಇರ್ತೈತಿ. ಇದು ಕೂಡ ನಿಮ್ಗ ಗೊತ್ತಿರ್ಬೇಕು. ಟೈಡಲ್ ವ್ಯಾಲ್ಯೂಮ್ ಎಷ್ಟು ಇರ್ತೈತಿ? 480 ml ಇರ್ತೈತಿ. ಅಂದ್ರೆ ನೀವು ಒಂದ್ ಸಲ ಹಿಂಗ ಉಸಿರನ್ನ ಒಳಗ ತಗೊಂಡ್ರ ಅಂತಂದ್ರ 480 ml ಉಸಿರನ್ನ ಒಳಗ್ ತಗೋಬೇಕಾಗ್ತೈತಿ. ಸೊ ಇದನ್ನ ಚೆಕ್ ಮಾಡ್ತಾರ ಅವ್ರು, ಇಷ್ಟು ತಗೋತಾನೋ ಇಲ್ಲ ಅಂತ ಹೇಳಿ. ಬಟ್ ಅವ್ರಿಗೆ ಹೆಂಗ್ ಗೊತ್ತಾಗ್ತೈತ್ರಿ 480 ತಗೋತಾನೋ ಇಲ್ಲ ಅಂತ ಹೇಳಿ? ಅವಾಗ ಅವ್ರ ಏನ್ ಮಾಡ್ತಾರು, ನಿಮ್ ನಾರ್ಮಲ್ ಚೆಸ್ಟ್ 80 ಸೆಂಟಿಮೀಟರ್ ಇತ್ತಂದ್ರ ಅವಾಗ ನಿಮಗ ಉಸಿರನ್ನ ಒಳಗ್ ತಗೋ ಉಬ್ಬುಸ್ ಅಂತೇಳಿ ಅಂತಾರೆ ಎದಿ. ಅವಾಗ ನೀವು ಉಬ್ಬಿಸಿದಾಗ ನಿಮ್ದು 85 ಸೆಂಟಿಮೀಟರ್ ಆಯ್ತು ಅಂತಂದ್ರ ನಿಮ್ಮ ಕೆಪಾಸಿಟಿ 480 ml ಐತಿ ಅಂದಂಗ. ಇಷ್ಟ ಆಗ್ಲಿಲ್ಲ ಅಂತಂದ್ರ ನೀ ಇಷ್ಟು ಒಳಗ್ ಜಗ್ಗಾಕತ್ತಿಲ್ಲ ಅಂದಂಗ ಅದು. ಓಕೆ, ಸೊ ಈ ರೀತಿ ಏನು ಅಂತಂದ್ರ ಟೋಟಲ್ ಲಂಗ್ಸ್ ಕೆಪಾಸಿಟಿ ಟೈಡಲ್ ವ್ಯಾಲ್ಯೂಮ್ ಅನ್ನ ನಾವು ನೋಡ್ತೇವೆ. ಓಕೆ, ಸೊ ಇಷ್ಟು ಏನು ಅಂತಂದ್ರ ಇವತ್ತಿನ ಕ್ಲಾಸ್ ನಲ್ಲಿ. ನೆಕ್ಸ್ಟ್ ನಾವು ನಾಳಿನ ಕ್ಲಾಸ್ ನಲ್ಲಿ ಯಾವ್ದು ನೋಡೋಣ ಅಂತಂದ್ರ ಯಾವ್ದು ಬರ್ತೈತಿ ಈಗ? ಸಿಲಿಂಡರ್ಸ್ ಗಳು ಬರ್ತಾವು. ಸಿಲಿಂಡರ್ಸ್ ಗಳು, ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ? ಆಂತರಿಕ ಉಸಿರಾಟ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ. ಯಾವ್ದು ಈಗ? ಸಿಲಿಂಡರ್ಸ್ ಗಳು ಬರ್ತಾವ, ಆಕ್ಸಿಜನ್ ಸಿಲಿಂಡರ್ಸ್, ಅವುಗಳ ಬಗ್ಗೆ ನೋಡೋಣ. ಆಮೇಲೆ ಮತ್ತೊಂದು ಯಾವ್ದು ಉಳಿತೀಗ? ಆಂತರಿಕ ಉಸಿರಾಟಕ್ರಿಯೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಎಲ್ಲರಿಗೂ ಕೂಡ ಒಂದು ವಿಶೇಷ ಸೂಚನೆ ಏನು ಅಂತಂದ್ರ, ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಇದೇನ್ ಕ್ಲಾಸಸ್ ಹೇಳಾಕತ್ತೇವಿ ಒಂದು PDF ಮಾಡಿ ನಿಮಗ ಹಾಕಾಕತ್ತೇವಿ. ಬಹಳ ಚಲೋ ಐತಿ PDF. ಟೆಲಿಗ್ರಾಮ್ ದಲ್ಲಿ ನೀವು ಹೋದ್ರಿ ಅಂತಂದ್ರ ಅಲ್ಲಿ ನಿಮಗೆ PDF ನೋಟ್ಸ್ ಸಿಗ್ತಾ ಇದೆ. ಅದನ್ನ ಪ್ರಿಂಟ್ ತಕ್ಕೊಳ್ರಿ. ಅದ ಟೋಟಲ್ ಆಕ್ಚುಲಿ ನಾವು ಅದನ್ನ ಬುಕ್ ಮಾಡಾವ್ರಿದೇವಿ, ಬುಕ್ ಲಾಂಚ್ ಮಾಡಾವ್ರಿದೇವಿ. ಸೊ ಇನ್ನೂ ಅದ್ರ ಕೆಲಸ ನಡೆದೈತಿ. ಬುಕ್ ಲಾಂಚ್ ಆಗೋಕ್ಕಿಂತ ಮುಂಚೆನೆ ನಿಮಗ ಹೆಂಗ ನಮ್ದು ವರ್ಕ್ ಆಗ್ತೈತಿ ಹಂಗ ನಿಮಗ್ ಕೊಡಾಕತ್ತೇವಿ. ಅದ್ರದ್ದು ಉಪಯೋಗ ತಗೋರಿ, ಫ್ರೀ ಆಗಿ ಸಿಗಾಕತೈತಿ. ಈಗ ನೀವು ಅದನ್ನ ಏನ್ ಮಾಡ್ರಿ, ಪ್ರಿಂಟ್ ಅನ್ನ ತಕೊಂಡು ಮನ್ಯಾಗ ಇಟ್ಕೊಂಡು ಒಳ್ಳೆ ರೀತಿಯಿಂದ ಬುಕ್ ರೆಡಿ ಮಾಡ್ಕೋಬಹುದು. ಒಂದೊಂದ್ ಟಾಪಿಕ್ ಕಳ್ಸಾಕತ್ತೇವಿ ನಾವು PDF. ಈಗ ಒಂದು ಟಾಪಿಕ್ ಕಳ್ಸೇವಿ, ಯಾವ್ದು ಅಂತಂದ್ರ ಕೋಶಗಳು, ಜೀವಕೋಶಗಳದ್ದು ಒಂದು ಪೂರ್ತಿ ಟಾಪಿಕ್. ಎಲ್ಲಾ ಟೋಟಲ್ ಡಿಟೇಲ್ ಆಗಿರುವಂತಹ ನನ್ನದೇ ಆಗಿರುವಂತಹ ನೋಟ್ಸ್ ಐತಿ. ಯಾರ್ದು ಬ್ಯಾರೇದ ಎಲ್ಲೂ ಕಾಪಿ ಇಲ್ಲ, ಏನಿಲ್ಲ. ನಂದ ಆಗಿರುವಂತಹ ಒಂದು ನೋಟ್ಸ್ ಇರೋದರಿಂದ ಅದನ್ನ ನೀವು ಒಂದ್ಸಲ ನೋಡ್ರಿ. ಆಮೇಲೆ ಏನು ಅಂತಂದ್ರ ಅದನ್ನ ಪ್ರಿಂಟ್ ಮಾಡಿ ತಕೊಂಡು ಇಟ್ಕೊಳ್ರಿ. ಬುಕ್ ಬಹಳ ಬೇಗನೆ ಲಾಂಚ್ ಮಾಡ್ತೇವಿ ಸೈನ್ಸ್ದ್ದು. ಆಮೇಲೆ ಎಲ್ಲಾನು ಬುಕ್ ಗಳನ್ನ ಲಾಂಚ್ ಮಾಡಾವಿದೇನಿ, ಬಟ್ ಈಗ ಜಸ್ಟ್ ಗೆ ಸೈನ್ಸ್ ಬುಕ್ ಲಾಂಚ್ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಜೈ.